Dear friends, today we have a beautiful promise verse from Isaiah 31:5. ಪ್ರಿಯ ಸ್ನೇಹಿತರೆ, ಈ ದಿನದ ಸುಂದರವಾದ ವಾಗ್ದಾನ ವಚನವು ಏಷಾಯ 31:5 Like birds hovering, so the Lord of hosts will protect Jerusalem. ಹೆಣ್ಣು ಹಕ್ಕಿಗಳು ಹಾರಿಯಾಡುತ್ತಾ ಮರಿಗಳನ್ನು ಕಾಪಾಡುವಂತೆ ಸೇನಾಧೀಶನಾದ ಯೆಹೋವನು ಯೆರೂಸಲೇಮನ್ನು ಕಾಪಾಡುವನು. He will protect and deliver it. ಅದನ್ನು ಕಾಪಾಡಿ ಬಿಡಿಸುವನು. He will spare and rescue it. ಅದನ್ನು ಬಿಡಿಸಿ ರಕ್ಷಿಸುವನು. Israel is God's chosen nation. ಇಸ್ರಾಯೇಲ್ ಎಂಬುದು ದೇವರು ಆಯ್ದುಕೊಂಡ ದೇಶ. God loves them, protects them and disciplines them. ದೇವರು ಅವರನ್ನು ಪ್ರೀತಿಸುತ್ತಾನೆ, ಕಾಪಾಡುತ್ತಾನೆ ಮತ್ತು ಶಿಕ್ಷಿಸುತ್ತಾನೆ. As in Deuteronomy 14:2, the Lord has chosen Israel to be his own people. ಧರ್ಮೋಪದೇಶಕಾಂಡ 14:2 ಬರೆದಿರುವಂತೆ ದೇವರು ಅವರನ್ನು ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡಿದ್ದಾನೆ. God compares his care for his people to that of a mother eagle. ದೇವರು ತಾನು ನೋಡಿಕೊಳ್ಳುವುದನ್ನು ತಾಯಿ ಹದ್ದು ಹೇಗೆ ನೋಡಿಕೊಳ್ಳುತ್ತದೋ ಅದಕ್ಕೆ ಹೋಲಿಸುತ್ತಾನೆ. A mother eagle spreads her wings to cover her young ones and carry them away from trouble. ಎಲ್ಲ ಕೇಡಿನಿಂದ ತಪ್ಪಿಸುವುದಕ್ಕಾಗಿ ಹದ್ದು ತನ್ನ ಮರಿಗಳನ್ನು ರೆಕ್ಕೆಯಡಿಯಲ್ಲಿ ಮರೆಮಾಡುತ್ತದೆ. This is what God does for us. ಇದನ್ನೇ ದೇವರು ನಮಗೆ ಮಾಡುತ್ತಾನೆ. He protects us and even bends down to love us and help us. ಆತನು ನಮ್ಮನ್ನು ಕಾಪಾಡುತ್ತಾನೆ ಮಾತ್ರವಲ್ಲದೆ ನಮ್ಮನ್ನು ಪ್ರೀತಿಸುವುದಕ್ಕಾಗಿ ಸಹಾಯ ಮಾಡುವುದಕ್ಕಾಗಿ ಬಾಗುತ್ತಾನೆ. An eagle circles around, it watches and protects its young ones. ಹದ್ದು ಹಾರುವಾಗ ಸುತ್ತು ಹೊಡೆಯುತ್ತಾ ತನ್ನ ಮರಿಗಳ ಬಗ್ಗೆ ಕಾಳಜಿ ವಹಿಸುತ್ತಿರುತ್ತದೆ. That's what David says in Psalm 138:7. ಇದನ್ನೇ ದಾವೀದನು ಕೀರ್ತನೆಗಳು 138:7 ಹೇಳುತ್ತಾನೆ. Though I walk in the midst of trouble, you preserve my life. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ. You stretch out your hand against the anger of my enemies. ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ. With your right hand you save me. ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು ಎಂದು ಬರೆಯುತ್ತಾನೆ. Like birds hovering, the Lord carries us, protects us and saves us. ಹದ್ದು ತನ್ನ ಮರಿಗಳನ್ನು ನೋಡಿಕೊಳ್ಳುವಂತೆ ದೇವರು ನಮ್ಮನ್ನು ಹೊತ್ತುಕೊಳ್ಳುತ್ತಾನೆ, ರಕ್ಷಿಸುತ್ತಾನೆ, ಕಾಪಾಡುತ್ತಾನೆ. That's why God says, I will comfort you as a mother comforts. ಅದಕ್ಕಾಗಿಯೇ ದೇವರು ಹೇಳುತ್ತಾನೆ, ತಾಯಿ ಮಗುವನ್ನು ಸಂತೈಸುವಂತೆ ನಾನು ನಿಮ್ಮನ್ನು ಸಂತೈಸುತ್ತೇನೆ ಎಂದು. A mother really protects her children. ತಾಯಿ ನಿಜವಾಗಿಯೂ ತನ್ನ ಮಕ್ಕಳನ್ನು ರಕ್ಷಿಸುತ್ತಾಳೆ. When a small baby cries, the mother immediately, wherever she is, runs to the baby and protects it. ಮಗು ಇನ್ನೂ ಸಣ್ಣದಾಗಿರುವಾಗ ಮಗು ಅತ್ತರೆ ಸಾಕು, ತಾಯಿ ಎಲ್ಲಿಯೇ ಇದ್ದರೂ ಮಗುವಿಗಾಗಿ ಓಡೋಡಿ ಬರುತ್ತಾಳೆ. Likewise, when trouble comes, we need not worry about it. ಅದೇ ರೀತಿ ನಮ್ಮ ಜೀವಿತದಲ್ಲಿ ಸಂಕಷ್ಟಗಳು ಬಂದಾಗ ನಾವು ಚಿಂತಿಸುವ ಅಗತ್ಯವಿಲ್ಲ. Just be in the love of God because He loves us as a mother loves us. ದೇವರ ಪ್ರೀತಿಯಲ್ಲಿರಿ ಅಷ್ಟೇ, ಯಾಕಂದರೆ ದೇವರು ನಮ್ಮನ್ನು ತಾಯಿಯಂತೆ ಪ್ರೀತಿಸುವಾತನಾಗಿದ್ದಾನೆ. When trouble comes, just think about God as a mother. ತೊಂದರೆಗಳು ಬಂದಾಗ ದೇವರನ್ನೇ ತಾಯಿ ಎಂದು ನೆನೆಸಿಕೊಳ್ಳಿರಿ. Because God says, I will be with you in times of trouble. ಯಾಕಂದರೆ ದೇವರು ಹೇಳುತ್ತಾನೆ, ನೀನು ತೊಂದರೆಗೊಳಗಾದಾಗ ನಾನಿರುವೆನು. The Lord says, call upon me in times of trouble. ಕಷ್ಟಪಡುವವರೇ ನನ್ನನ್ನು ಕರೆಯಿರಿ ಎಂದು ಹೇಳುತ್ತಾನೆ. I will answer you and you will glorify me, says the Lord. ನಾನು ಸದುತ್ತರವನ್ನು ದಯಪಾಲಿಸುವೆನೋ ಮತ್ತು ನೀವು ನನ್ನನ್ನು ಕೊಂಡಾಡುವಿರಿ ಅನ್ನುತ್ತಾನೆ. This verse is found in Psalm 50:15. ಇದನ್ನು ನಾವು ಕೀರ್ತನೆಗಳು 50:15 ನೋಡುತ್ತೇವೆ. I heard one sister saying, this is an emergency call number. ಒಬ್ಬರು ಸಹೋದರಿ ಹೀಗೆ ಹೇಳುವುದನ್ನು ಕೇಳಿದ್ದೇನೆ, ಈ ವಚನವು ತುರ್ತು ಕರೆಯ ಸಂಖ್ಯೆಯಾಗಿದೆ. 50:15. 15:5. It's easy to remember, isn't it?
ನೆನಪಿಸಿಕೊಳ್ಳಲು ಸುಲಭವಾಗಿದೆ ಅಲ್ಲವೇ? Yes, like a mother bird, the Lord cares for us. ಹೌದು, ಹೆಣ್ಣು ಹಕ್ಕಿಯಂತೆ ದೇವರು ನಮ್ಮನ್ನು ನೋಡಿಕೊಳ್ಳುತ್ತಾನೆ. Even now, I would love to share a testimony of Sister Soundari. ಸಹೋದರಿ ಸೌಂದರಿ ಎಂಬವರ ಸಾಕ್ಷಿಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸುತ್ತೇನೆ. She lives in Red Hills in Chennai. ಇವರು ಚೆನ್ನೈನ ರೆಡ್ ಹಿಲ್ಸ್ ನಲ್ಲಿ ವಾಸಿಸುವವರು. Her sister's daughter, who is only 1 year old, she was diagnosed with cancer. ಇವರ ಸಹೋದರಿಯ ಮಗಳು 1 ವರ್ಷದ ಪ್ರಾಯದವಳು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದಳು. The child's body was full of sores. ಆ ಮಗುವಿನ ದೇಹವಿಡೀ ಬಹಳ ಹುಣ್ಣುಗಳಿದ್ದವು. Her hair fell off. ಮಗುವಿನ ಕೂದಲುಗಳೆಲ್ಲ ಉದುರಿ ಹೋಯಿತು. And she looked very frail. ಬಲಹೀನಳಾಗಿ ಕಾಣುತ್ತಿದ್ದಳು. The child was constantly crying. ಎಡೆಬಿಡದೆ ಮಗು ಅಳುತ್ತಾ ಇತ್ತು. And her mother was exhausted and heartbroken. ಮಗುವಿನ ತಾಯಿಯ ಹೃದಯವು ಮುರಿದು ಹೋಗಿತ್ತು, ಸಾಕಾಗಿ ಹೋಗಿತ್ತು. She was unable to care for the baby. ಮಗುವನ್ನು ನೋಡಿಕೊಳ್ಳುವುದಕ್ಕೆ ಆಗುತ್ತಿರಲಿಲ್ಲ. At one point, the mother even felt it would be better if my child was dead. ಒಮ್ಮೆ ಆಕೆಗೆ ಹೀಗೂ ಮನಸ್ಸಿಗೆ ಬಂತು, ನನ್ನ ಮಗುವು ಸತ್ತು ಹೋಗಿದ್ದರೆ ಒಳ್ಳೆಯದಾಗಿತ್ತು. The child suffered so much. ಮಗುವು ಬಹಳ ನೋವನ್ನು ಅನುಭವಿಸುತ್ತಿತ್ತು. So the sister Soundari, she went to the Adaya prayer tower and prayed for her sister's child. ಸಹೋದರಿ ಸೌಂದರಿ ಅವರು ತನ್ನ ಸಹೋದರಿಯ ಮಗಳಿಗಾಗಿ ಪ್ರಾರ್ಥಿಸಿಕೊಳ್ಳುವುದಕ್ಕಾಗಿ ಅದೇಯ ಪ್ರಾರ್ಥನಾ ಗೋಪುರಕ್ಕೆ ಹೋದರು. The prayer warrior prayed for the child fervently and gave her a prayer oil to be applied on the baby's skin. ಪ್ರಾರ್ಥನಾ ವೀರರು ಬಹಳ ಆಸಕ್ತಿಯಿಂದ ಆ ಮಗುವಿಗೆ ಪ್ರಾರ್ಥಿಸಿದ್ದು ಮಾತ್ರವಲ್ಲದೆ ಎಣ್ಣೆ ಹಚ್ಚಿ ಪ್ರಾರ್ಥಿಸುವುದಕ್ಕಾಗಿ ಪ್ರಾರ್ಥಿಸಿದ ಎಣ್ಣೆ ನೀಡಿದರು. Sister, the baby's mother, applied the oil on the child and continuously she prayed for the child. ಮಗುವಿನ ತಾಯಿ ಆ ಎಣ್ಣೆಯನ್ನು ಹಚ್ಚಿ ಎಡೆಬಿಡದೆ ಆ ಮಗುವಿಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದಳು. After that, a miracle happened. ಅದರ ನಂತರ ಅದ್ಭುತ ನಡೆಯಿತು. The child was completely healed. ಮಗು ಸಂಪೂರ್ಣವಾಗಿ ಗುಣಮುಖವಾಯಿತು. All the sores disappeared. ಎಲ್ಲ ಹುಣ್ಣುಗಳು ಮಾಯವಾದವು. Today the child is hale and healthy. ಇಂದು ಆ ಮಗಳು ಬಲ ಮತ್ತು ಆರೋಗ್ಯದೊಂದಿಗೆ ಜೀವಿಸುತ್ತಿದ್ದಾಳೆ. Sister Soundari, with a grateful heart, came to the prayer tower and thanked all our prayer warriors who prayed for the child. ಕೃತಜ್ಞರಾದ ಸಹೋದರಿ ಸೌಂದರಿ ಅವರು ಪ್ರಾರ್ಥನಾ ಗೋಪುರಕ್ಕೆ ಬಂದು ಪ್ರಾರ್ಥನಾ ವೀರರಿಗೆಲ್ಲ ವಂದನೆಯನ್ನು ಸಲ್ಲಿಸಿದ್ದಾರೆ. And today the child is totally healed. ಇಂದು ಮಗುವು ಸಂಪೂರ್ಣವಾಗಿ ಗುಣಮುಖವಾಗಿದೆ. Look how the Lord protected the child. ನೋಡಿ ದೇವರು ಹೇಗೆ ಮಗುವನ್ನು ಕಾಪಾಡಿದನೆಂದು. Healed the dying child. ಸಾಯುವ ಮಗುವನ್ನು ಗುಣಪಡಿಸಿದನು. Like birds hovering, the Lord of hosts will protect you. ಹೆಣ್ಣು ಮಕ್ಕಳು ಮರಿಗಳ ಸುತ್ತ ಹಾರಾಡುವಂತೆ ದೇವರು ನಮ್ಮನ್ನು ರಕ್ಷಿಸಿ ಕಾಪಾಡುತ್ತಾನೆ. He will heal you. ಆತನು ಗುಣಪಡಿಸುವನು. He will spare and rescue you. ಆತನು ನಿಮ್ಮನ್ನು ಬಿಡಿಸಿ ರಕ್ಷಿಸುವನು. Lord Jesus, let your mighty hand come upon those who are afflicted with cancer, Lord. ಕರ್ತನಾದ ಯೇಸುವೆ, ಯಾರೆಲ್ಲ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಬಳಲುತ್ತಿದ್ದಾರೋ ಅವರ ಮೇಲೆ ನಿನ್ನ ಹಸ್ತವು ಬರಲಿ. It may be a skin cancer. ಅದು ಚರ್ಮದ ಕ್ಯಾನ್ಸರ್ ಆಗಿರಬಹುದು. Or whatever may be the cancer. ಅಥವಾ ಯಾವುದೇ ಕ್ಯಾನ್ಸರ್ ಆಗಿರಬಹುದು. Touch and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು ದೇವರೇ. Let the organs in their bodies be healed. ಅವರ ದೇಹದ ಎಲ್ಲ ಅಂಗಾಂಗಗಳು ಗುಣವಾಗಲಿ. Let the cancer cells die and be gone in Jesus' name. ಯೇಸುವಿನ ನಾಮದಲ್ಲಿ ಎಲ್ಲ ಕ್ಯಾನ್ಸರ್ನ ಕೋಶಗಳು ಸತ್ತು ಇಲ್ಲವಾಗಿ ಹೋಗಲಿ. Touch and heal those who are afflicted with cancer. ಕ್ಯಾನ್ಸರ್ ರೋಗಕ್ಕೆ ತುತ್ತಾದವರನ್ನು ಮುಟ್ಟಿ ಗುಣಪಡಿಸು ದೇವರೇ. Let this wretched cancer leave in Jesus' name. ಈ ದರಿದ್ರವಾಗಿರುವ ಕ್ಯಾನ್ಸರ್ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. Let the tumors be gone. ಎಲ್ಲ ಗೆಡ್ಡೆಗಳು ಹೊರಟು ಹೋಗಲಿ. Lord, let the boils, the cysts be gone. ಎಲ್ಲ ಬೇಡವಾದ ಗುಳ್ಳೆಗಳು ಕೋಶಗಳು ಹೊರಟು ಹೋಗಲಿ. Touch them, Lord. ಮುಟ್ಟು ದೇವರೇ. Just like a mother, Lord, you put your hand upon your children and heal them, Lord.
ತಾಯಿಯಂತೆ ನಿನ್ನ ಹಸ್ತವನ್ನು ಇವರ ಮೇಲೆ ಇಟ್ಟು ಇವರನ್ನು ಸಂಪೂರ್ಣವಾಗಿ ಗುಣಪಡಿಸು. Let a miracle happen ಅದ್ಭುತವು ನಡೆಯಲಿ ದೇವರೇ. now. ಈಗಲೇ Lord, deliver your people, Lord. ನಿನ್ನ ಮಕ್ಕಳನ್ನು ಬಿಡಿಸು. Bring them out of all their sickness. ಎಲ್ಲ ರೋಗದಿಂದ ಅವರನ್ನು ಹೊರಗಿತ. Let the pains, the excruciating pain leave from their body. ಎಲ್ಲ ನೋವುಗಳು, ಸಹಿಸಲಾರದ ನೋವುಗಳು ಯೇಸುವಿನ ನಾಮದಲ್ಲಿ ಗುಣವಾಗಲಿ. Heal the itching problems. ತುರಿಕೆಯ ತೊಂದರೆಯನ್ನು ಗುಣಪಡಿಸು ದೇವರೇ. Heal the psoriasis. ಸೋರಿಯಾಸಿಸ್ ಎಂಬ ಚರ್ಮ ರೋಗವನ್ನು ಗುಣಪಡಿಸು. Let all the skin problems leave them in Jesus' name. ಯೇಸುವಿನ ನಾಮದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟ ಎಲ್ಲಾ ರೋಗಗಳು ಬಿಟ್ಟು ಹೋಗಲಿ. Let the sores, boils, and the blisters, let them be healed in Jesus' name. ಎಲ್ಲಾ ಹುಣ್ಣುಗಳು, ಪೊಕ್ಕೆಗಳು, ಎಲ್ಲಾ ಗುಳ್ಳೆಗಳು ಯೇಸುವಿನ ನಾಮದಲ್ಲಿ ಗುಣವಾಗಲಿ. Help them to stop the medicine, Lord. ಔಷಧಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸುವುದಕ್ಕೆ ಸಹಾಯ ಮಾಡು ದೇವರೇ. Put an end to their suffering, O God. ಅವರ ನೋವಿಗೆ ಅಂತ್ಯವನ್ನು ನೀಡು. Thank you for healing your people. ನಿನ್ನ ಜನರನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. If you want prayers for your relatives and friends, ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಪ್ರಾರ್ಥನೆ ಬೇಕಿರುವುದಾದರೆ please bring them to our prayer towers. ಅವರನ್ನು ಪ್ರಾರ್ಥನಾ ಗೋಪುರಕ್ಕೆ ಕರೆತನ್ನಿ. We too lay our hands and pray for those who need prayers. ನಾವಿಬ್ಬರು ಪ್ರಾರ್ಥಿಸಿಕೊಳ್ಳುವುದಕ್ಕೆ ಬಂದವರ ತಲೆಯ ಮೇಲೆ ಕೈಯನ್ನಿಟ್ಟು ಪ್ರಾರ್ಥಿಸುತ್ತೇವೆ. You can request our people to give you an appointment with us. ನಮ್ಮನ್ನು ಭೇಟಿಯಾಗುವುದಕ್ಕಾಗಿ ನೀವು ನಮ್ಮ ಜನರಿಂದ ನೇಮಕಾತಿಯನ್ನು ಪಡೆದುಕೊಳ್ಳಬಹುದು. We are here only to pray for you. ನಾವಿಲ್ಲಿರುವುದೇ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ. May God be with you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.